ನನ್ನ ತಂಗಿ ನೋಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ, ತುಂಬಿರೋ ತರ ಅನ್ಸುತ್ತೆ. ಅಂಡ್ ಈ ಒಂದು ಐಡಿಯಾ ಬಂದು ಡ್ಯಾಡಿದಾಗಿತ್ತು. ಅಕ್ಕ ಹೇಗ್ ಬಂದಿದೆ? ಗೈಸ್, ನಮ್ಮ ದೇವ್ರ ಪೂಜೆಗೆ ಹೂವಿನ ಅಲಂಕಾರಕ್ಕೆ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದಾರೆ. ಎಲ್ಲ ಹೂವುಗಳೆಲ್ಲ ಬಂದಿದೆ. ಇನ್ನೊಬ್ರದ್ದು ನವೆಂಬರ್ ಅಲ್ಲಿ ಇರ್ಬೋದು ಸ್ವಾಮಿ, ಕಾರ್ತಿಕ್ ಮಾಸ. ನವೆಂಬರ್ ಇಲ್ಲ ಅಂದ್ರೆ ಫೆಬ್ರವರಿ. ಹೌದು ಹೌದು ಹೌದು, ಇಬ್ರು ಜಾಬ್ ಅಲ್ಲಿ ಇದ್ದಾರೆ. ನಂದು ಯೂಟ್ಯೂಬ್. ನನ್ನ ಹಸ್ಬೆಂಡ್ ಅವರು ಜಾಬ್ ಅಲ್ಲಿ ಇದ್ದಾರೆ. ಹಾ, ಅವ್ರು ಸಾಫ್ಟ್ವೇರ್. ಅವರು ಸಾಫ್ಟ್ವೇರ್. ಇಲ್ಲಿ ಅಡಿಗೆ, ಹೌದು, ಇಲ್ಲಿ ಲೆಫ್ಟ್ ಕೆಳಗಡೆ ಆ ಖಾಲಿ ಸೈಟ್ ಇದೆಯಲ್ಲ ಪಕ್ಕ, ಖಾಲಿ ಸೈಟು ಪಕ್ಕ ಅಲ್ಲಿ ಮಾಡೋದು. ಇಲ್ಲಿ ಅಡುಗೆಗೂ ಕೂಡ ರೆಡಿ ಆಗ್ತಾ ಇದೆ, ನೋಡ್ಬೋದು ನೀವು. ಸೊ ಇಲ್ಲಿ ಪೆಂಡಲ್ ಹಾಕ್ಬಿಟ್ಟು ಇಲ್ಲಿ ಅಡುಗೆ ಮಾಡಿಸ್ತಾ ಇರೋದು. ಗೈಸ್, ತುಂಬ ನನಗಂತೂ ನಾನು ಏನು ಮಾಡಲಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಪುನೀತನ ಬಟ್ಟೆ ಕಾಣಿಸ್ತಾ ಇಲ್ಲ. ದೇವ್ರಿಗೆ ಉಡ್ಸೋದಕ್ಕೆ ಅಂತ ಹೊಸ ಸೀರೆ ಏನು ತೋರಿಸಿದ್ನಲ್ಲ ನಾನು ನಿಮಗೆ, ಅದು ಕೂಡ ಕಾಣಿಸ್ತಾ ಇಲ್ಲ. ಎರಡೂ ಎಲ್ಲೋಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲ ಅಲ್ಲೇ ಬಿಟ್ಟು ಬಂದರು. ಬಿಕಾಸ್ ನಾನು ಬಂದಿದ್ದೆ ಆಟೋದಲ್ಲಂತೂ ಅದು ತಗೊಂಡಿರಲಿಲ್ಲ. ಟೆನ್ಷನ್ ಆಗ್ತಿದೆ ಈಗ ಸಿಕ್ಕಾಪಟ್ಟೆ. ಹೋಗುವ ನಮ್ಮ ಲಿಫ್ಟಲ್ಲಿ ಯಪ್ಪ, ಫೈನಲಿ ಸಿಕ್ತು. ಇದೆಲ್ಲ ಸಿಕ್ತು, ಎಲ್ಲಿತ್ತು, ಯಾರು ತಗೊಂಡ್ಬಂದಿದ್ರು ಗೊತ್ತಿಲ್ಲ. ಹಾಯ್ ಗೀತಾ, ಚೆನ್ನಾಗಿದ್ದೀನಿ. ನೀವು ಹೇಗೆ? ಆಯ್ತು ಆಯ್ತು ಆಯ್ತು. ಅದ ಬನ್ನಿ ಸ್ವಾಮಿ, ಇವಾಗ ನೀವು ಏನ್ ಬಿಡಿಸ್ತಾ ಇದ್ದೀರಾ? ಈಗ ರಂಗೋಲಿ ಬಿಡಿಸ್ತಾ ಇದ್ದೀವಿ. ಅಲ್ಲ, ಗೊತ್ತಾಯ್ತು. ಯಾವ್ದ್ರದ್ದು? ಈಗ ಸುದರ್ಶನ ಮಂಡಲ ಆಗ್ತಾ ಇದೆ. ಸುದರ್ಶನ ಮಂಡಲ. ಇದು ಗಣೇಶ ಹೋಮಕ್ಕೆ ಇಲ್ಲಿ ರೆಡಿ ಆಗ್ತಾ ಇದೆ. ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅಲ್ಲಿ ರೆಡಿ ಆಗ್ತಾ ಇದೆ. ಇದೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಹಾಯ್ ಅಕ್ಕ. ಇಟ್ಟಿಗೆ ಶಾರದಕ್ಕ ಬಂದಿದ್ದಾರೆ. ಇದ್ರಲ್ಲಿ ಬೆಡ್ ಬರುತ್ತೆ ಮಗನೇ, ನೀನು ಬಂದವಾಗ ಆಟಾಡು ಆಯ್ತಾ? ನೀನು ಹಾಯ್ ಹೇಳು. ನನ್ನ ಮಕ್ಳು ಏನು ನೋಡ್ತಾ ಇರ್ಲಿಲ್ಲ ಬಿಡು. ಅಲ್ಲಿ ಕೆಳಗಡೆ ಆಟ ಆಡ್ತಾವ್ರೇನೋ. ಹೇಗಿದೆ ನೀನು? ಹೇಗಿದೆ? ಸೂಪರ್ ಅನ್ನು ಹೇಳ್ಬೇಕು. ಚೆನ್ನಾಯ್ತಾ ಅಕ್ಕ? ಹೇಗ್ ಬಂದಿದ್ದೆ? ಓ ಹೌದು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಫೈನಲಿ ನಮ್ಮ ಮನೆ ಗೃಹ ಪ್ರವೇಶದ 2ನೇ ಮೇನ್ ಫಂಕ್ಷನ್. ಸೊ ಇವತ್ತು ಬಂದು ಗಣೇಶ ಹೋಮ, ನವಗ್ರಹ ಪೂಜೆ ಎಲ್ಲನೂ ಕೂಡ ಇದೆ. ಅಂಡ್ ನೋಡ್ಕೊಂಡ್ ಬಂದಿರ್ತೀರಾ ಲಾಸ್ಟ್ ವ್ಲಾಗ್ ಅಲ್ಲಿ ನೀವು ಎಷ್ಟೊಂದು ಪ್ರಿಪರೇಷನ್ಸ್. ಲಿಟ್ರಲಿ ನಾನು ತೋರಿಸಿದ್ರಲ್ಲಿ 10% ಅಷ್ಟೇ, 100% ಅಲ್ಲಿ 10% ತೋರಿಸಿರೋದು ಪ್ರಿಪರೇಷನ್. ಅಷ್ಟು ಓಡಾಟ ನಡೀತಾ ಇದೆ. ಅಂಡ್ ಇವಾಗ ರೆಡಿ ಆಗ್ಬೇಕು ನಾನು. ಸೊ ನನ್ನ ಸ್ಯಾರಿ ತೋರಿಸ್ಬಿಡ್ತೀನಿ ನಿಮ್ಗೆ. ಸೊ ಇವಾಗ ನಾನು ಇದು ಬಂದು ನನ್ನ ಸ್ಯಾರಿ ಅಂಡ್ ಇದು ಬಂದು ನನ್ನ ಬ್ಲೌಸ್. ನೋಡಿಲ್ಲ ಅನ್ಸುತ್ತೆ, ಲಾಸ್ಟ್ ಟೈಮ್ ನಾನು ಆಕ್ಚುಲಿ ಮದ್ವೆನಲ್ಲಿ ಹುಟ್ಕೊಂಡ್ಬೇಕಿತ್ತು ಇದನ್ನ, ಬಟ್ ನಾನು ಹುಟ್ಟಿರ್ಲಿಲ್ಲ. ಗೀತಾ ಅವರು ಕೂಡ ಹೇಳಿದ್ರು. ಸೊ ನನ್ನ ಮೇಕಪ್ ಮಾಡಕ್ ಬಂದಿರೋದು ಯಾರಾದ್ರೂ ತೋರಿಸಿರಿ ಫಸ್ಟ್. ಇರಿ ಒಂದು ನಿಮಿಷ. ಹಾಯ್ ಗೀತಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಗ್ ಬಂದಿದೆ ನಮ್ಮ ಮನೆ? ತುಂಬಾ ಚೆನ್ನಾಗಿದೆ.
Okay. ಡಿಸೈನ್ಸ್ ಆಗಲಿ ಆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಗೀತಾ ಅವ್ರು ಬಂದಿದ್ದಾರೆ ನನ್ನ ಮೇಕಪ್ ಮಾಡೋದಕ್ಕೆ. ಸೊ ಇವತ್ತು ನಾನು ಸೊ ಗಣೇಶ ಹಬ್ಬಕ್ಕೆ ಈ ಒಂದು ಸ್ಯಾರಿನ ಉಟ್ಕೊಂತ ಇದ್ದೀನಿ. ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಸೀರೆ. ನೋಡಿ ಈ ತರ ಇದೆ ಕಂಪ್ಲೀಟ್ ಸೀರೆ. ಇದು ನನಗೆ ಮದುವೆ ಮುಹೂರ್ತದಲ್ಲಿ ಉಟ್ಕೋಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ಆಮೇಲೆ ಟೈಮ್ ಸಿಗಲ್ಲ ಚೇಂಜ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಆ ಸೀರೆನ ಉಟ್ಕೊಂಡಿದ್ದೆ. ಸೊ ಇವಾಗ ಗಣೇಶ ಹೋಮಕ್ಕೆ ಈ ಒಂದು ಸೀರೆನ ಉಟ್ಕೊಂತ ಇದ್ದೀನಿ. ಅಂಡ್ ಇದ್ರದ್ದು ಬ್ಲೌಸ್ ನೋಡ್ಬೋದು ನೀವು, ತುಂಬಾನೇ ಸಗಲಾಗಿ ಬಂದಿದೆ. ಇದು ಬಂದು ಬ್ಯಾಕ್ ಈ ತರ ಇದೆ ಅಂಡ್ ಸ್ಲೀವ್ಸ್ ಬಂದು ಫುಲ್ ಹೈಲೈಟ್. ಅಲ್ಲಿ ಏನ್ ಡಿಸೈನ್ ಪ್ಯಾಟರ್ನ್ ಇದೆಯಲ್ಲ ಅದನ್ನ ಕಂಪ್ಲೀಟ್ ಆಗಿ ಈ ತರ ಬೀಡ್ಸ್ ಮತ್ತೆ ಇದನ್ನ ಏನಂತಾರೆ, ಯಾವುದೋ ಒಂದು ಹೇಳ್ತಾರೆ ಕಣಪ್ಪ, ಸಕ್ಕರೆ ಬೀಡ್ಸ್ ಅಂತ ಕರೀತಾರೆ. ಸೊ ಆ ತರ ಇದರಲ್ಲೆಲ್ಲ ಫುಲ್ ಹ್ಯಾಂಡ್ ವರ್ಕ್ ಮಾಡಿ ಹೈಲೈಟ್ ಮಾಡಿಸಿರೋದು. ಸೊ ಬ್ಲೌಸ್ ಏನಾದ್ರು ಪ್ರಾಪರ್ ಪಿಕ್ ಬೇಕು ಅಂತ ಹೇಳಿ ನಾನು ಕಳಿಸ್ಕೊಡ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ. ಅಂಡ್ ಇವಾಗ ಬೇಗ ಬೇಗ ಹೋಗಿ ರೆಡಿ ಆಗೋಣ. ನಾನು ರೆಡಿ ಆಗೋಕ್ಕೆ ಸ್ಟಾರ್ಟ್ ಆಗಿದೆ 5 o'clock. ಪಾಪ ಗೀತಾ ಅಂತೂ ಅವ್ರು 3:30ಗೆ ಬಂದಿದ್ರು. 1.5 hour ನನಗೋಸ್ಕರ ವೇಟೇ ಮಾಡ್ತಾಯಿದ್ರು, ಯಾಕಂದರೆ ಓಡಾಟ ತುಂಬ ಜಾಸ್ತಿ ಇತ್ತು. ಸೊ ಮಮ್ಮಿನೂ ಒಬ್ಬರೇ ಪಾಪ ಎಷ್ಟು ಅಂತ ಓಡಾಡ್ತಾರಲ್ವ. ಆ್ಯಂಡ್ ನಂದುದು ಅವತ್ತು ಅವಳು ಕೂಡ ರೆಡಿ ಆಗ್ತಾಯಿದ್ಲು, ಅವಳು ಮನೇಲಿದ್ಲು. ಅವಳು ಬೇಗನೆ ಬಂದು ಆದಷ್ಟು. ಆ್ಯಂಡ್ ಮೋಹನ್ ಪಾಪ ಇಲ್ಲೇ ನಿಂತ್ಕೊಂಡು ಎಲ್ಲ ಕೆಲಸನೂ ಮಾಡ್ತಾಯಿದ್ರು. ಎಲ್ರಿಗೂ ತುಂಬ ಕೆಲಸ ಆಯಿತು, ಯಾಕಂದರೆ 2 ಮನೆ ಗೃಹ ಪ್ರವೇಶ ಅಂದರೆ ಈಸಿ ಅಲ್ಲ. ಒಂದು ಮನೆ ಗೃಹ ಪ್ರವೇಶಕ್ಕೆ ಅಷ್ಟೊಂದು ಓಡಾಟ ಇರುತ್ತೆ. ಇವಾಗ 2 ಮನೆಯಲ್ಲೂ ಅದೇ ಥರ ಪೂಜೆ ಎಲ್ಲ ಪ್ರತಿಯೊಂದೂ ಕೂಡ ನಡೆಯುತ್ತೆ ಅಂತ ಅಂದರೆ ಅಷ್ಟೇ ಓಡಾಟ ಇತ್ತು. ಆ್ಯಂಡ್ ನಮ್ಮದು ಮೇಯ್ನಾಗಿ ಏನಪ್ಪ ಅಂದರೆ ಬಿಲ್ಡಿಂಗ್ ಕೆಲಸ ಕಂಪ್ಲೀಟ್ ಆಗಿದೆ ಅವತ್ತು. ಅಂದರೆ ಅವತ್ತಿನ ದಿವಸನೇ ಕೆಳಗಡೆ ಪಾರ್ಕಿಂಗಲ್ಲಿ ಒಂದು ವಾಶ್ರೂಮ್ ಮಾಡಿದ್ದೀವಿ, ಅಲ್ಲಿದ್ದು ಟೈಲ್ಸ್ ಎಲ್ಲ ಬಂದಿದ್ದು. ಫೈನಲಿ ನನ್ನ ಮೇಕಪ್ ಇವಾಗ ಸ್ಟಾರ್ಟ್ ಆಗ್ತಿದೆ. ಸ್ಯಾರಿ ಡ್ರಿಪ್ಪಿಂಗ್ ಆಯಿತು. ಸ್ಯಾರಿ ಡ್ರಿಪ್ಪಿಂಗ್ ಮತ್ತು ಹೇರ್ ಸ್ಟೈಲ್ ಒಂದು ಹಾಕಿಬಿಟ್ರೆ ಮೇಕಪ್ ಬೇಗ ಬೇಗ ಮುಗಿತು ಅಲ್ವಾ ಗೀತಾ? ಹಾಂ, ಮೇಕಪ್ ಬೇಗ ಬೇಗ ಫಿನಿಶ್ ಆಗಿಬಿಡುತ್ತೆ. ಜಸ್ಟ್ ಹೇರ್ ಸ್ಟೈಲೇ ಜಾಸ್ತಿ ಟೈಮ್ ತೊಗೊಳೋದು ಅನಿಸುತ್ತೆ. ಸೊ ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ. ನನ್ನ ಗೆಸ್ಟ್ ಬೆಡ್ರೂಮ್, ಆ್ಯಕ್ಚುಲಿ ಇದು ಗೆಸ್ಟ್ ಬೆಡ್ರೂಮಾ ಅಥವಾ ಸಿಂಬಾ ರೂಮಾ ಇನ್ನೂ ಕನ್ಫ್ಯೂಷನಲ್ಲಿ ಇದ್ದೀನಿ. ಸೊ ಇವಾಗ ರೆಡಿ ಆಗ್ತಾ ಇದ್ದೀನಿ. ಖುಷಿ ಆಗ್ತಿದೆ ಗೈಸ್. ನನ್ನ ಆ ಸ್ವಂತ ಮನೆಯಲ್ಲಿ ರೆಡಿ ಆಗುವಂಥ ಒಂದು ಖುಷಿ ಇದೆಯಲ್ಲ, ಅದೊಂಥರ ಡಿಫ್ರೆಂಟ್ ಲೆವೆಲ್. ಅದನ್ನು ಇವಾಗ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಲ್ಲ, ತುಂಬ ಜಾಸ್ತಿ ಖುಷಿ ಆಗ್ತಿದೆ. ಹಾಗೆ ಬನ್ನಿ, ರೆಡಿ ಆದಮೇಲೆ ಕಂಪ್ಲೀಟಾಗಿ ಯಾವ ಪ್ರಾಸೆಸ್ ಒಂದು ಸ್ವಲ್ಪ ತೋರಿಸ್ತೀನಿ. ಕಂಪ್ಲೀಟಾಗಿ ರೆಡಿ ಆದಮೇಲೆ ಹೇರ್ ಸ್ಟೈಲ್ ಹೇಗಿರುತ್ತೆ, ನಾನು ಹೇಗೆ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ. ಆ ಮಧ್ಯೆ ಒಂದ್ಸತಿ ಎದ್ದು ಹೋದೆ, ಬಿಕಾಸ್ ನಮ್ಮ ಅತ್ತೆ ಮಾವ ಮತ್ತು ಶಾರದಕ್ಕ ಪ್ರತಿಯೊಬ್ಬರು ಕೂಡ ಬಂದಿದ್ರಲ್ಲ. ಸೊ ಅವ್ರನ್ನೆಲ್ಲ ಒಂದು ರೌಂಡ್ ಹೋಗ್ಬಿಟ್ಟು ಮಾತಾಡ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಮೇಲ್ಗಡೆ. ಆ ಟೈಮಲ್ಲಿ ಫೋನ್ ಎತ್ಕೊಂಡು ಹೋಗೋದು ಮರ್ತುಬಿಟ್ಟೆ. ಸೊ ಅದೇನೇ ರೆಕಾರ್ಡ್ ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಬಟ್ ಎಲ್ಲನೂ ಕೂಡ ಮಾತಾಡಿಸ್ಕೊಂಡು ಅವ್ರಿಗೆ ಕಾಫಿ ಎಲ್ಲನೂ ಕೂಡ ಕೊಡೋದಕ್ಕೆ ಹೇಳಿಬಿಟ್ಟು ಬಂದೆ. ಆ್ಯಂಡ್ ಒಂದು 5-6 ಜನ ಬಂದಿದ್ದರು ಹಿಂದಿನ ದಿನನೇ. ಓಕೆ ಗೈಸ್, ಫೈನಲಿ ಇವಾಗ ನನ್ನ ಮೇಕಪ್ ಸ್ಟಾರ್ಟ್ ಆಗಿದೆ. ಒಂದು ಎಣ್ಣೆ ಹಾರಿಸ್ಕೊಂಡ್ಬಂದೆ. ನಮ್ಮ ಅತ್ತೆ ಮಾವ ಎಲ್ಲರೂ ಕೂಡ ಬಂದಿದ್ದಾರೆ, ಶಾರದಕ್ಕ ಬಂದಿದ್ದಾರೆ. ಎಲ್ಲರೂ ಹೋಗ್ಬಿಟ್ಟು ಒಂದು ರೌಂಡ್ ಮಾತಾಡ್ಸ್ಕೊಂಡು ಬಂದೆ. ಇವಾಗ ಫೈನಲಿ ಮೇಕಪ್ ಮಾಡಿಸ್ಕೊತಾ ಇದ್ದೀನಿ. 6-6:30 ಅಷ್ಟರಲ್ಲಿ ಸ್ಟಾರ್ಟ್ ಮಾಡ್ತೀವಿ ಗಣೇಶ ಹೋಮ ಅಂತ ಹೇಳಿದರು. ಬಟ್ ನಾನು ರೆಡಿಯಾಗಿ ಕೂತಿದ್ದೆ 5-5:15 ಆಗಿತ್ತು. ಅದರಲ್ಲೂ ಸ್ವಲ್ಪ ಅವ್ರಿಗೆ ಪಾಪ ಗೀತಾ ಅವ್ರಿಗಂತೂ ತುಂಬಾ ಪ್ರೆಷರ್ ಮಾಡಿದೆ, ಸ್ವಲ್ಪ ಬೇಗನೆ ಮಾಡಿ ಅಂತ. ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಗೈಸ್. ಓವರ್ ಆಲ್ ಲುಕ್ ಅಂತೂ ನಿಜವಾಗ್ಲೂ ನನಗೆ ಇವಾಗಲೂ ಎಡಿಟಿಂಗ್ ಮಾಡಬೇಕಾದ್ರೂ ತುಂಬ ಇಷ್ಟ ಆಗ್ತಿದೆ, ಅಷ್ಟು ಸಕ್ಕತ್ತಾಗಿ ಬಂದಿತ್ತು. ಸೀರೆ ಉಟ್ಕೊಂಡ್ಬಿಡೋದು ಏನು ಮಾಡ್ತಿದ್ಯಾ? ನಮ್ಮತ್ತೆ ಅದ್ರಲ್ಲಿ ಓಡಾಡ್ತಾ ಇದ್ದಲ್ಲ, ಹೇಳಿ ಏನಾದ್ರು ಮಾಡಬೇಕು ಬೇಡ ನಾಳೆ ಅವ್ರಿಗಿನ್ನೂ ಒಂದು ವಾರ ಐತೆ.
ನಮ್ಮಮ್ಮ ನೋಡ್ಬೋದು ನೀವು ಕಂಪ್ಲೀಟಾಗಿ ಓಡಾಡ್ತಾನೆ ಇದ್ರು. ಅವ್ರಿಗೆ ಪಾಪ ಉಸಿರಾಡೋಕ್ಕೂ ಸಹ ಪುರ್ಸತ್ತಿಲ್ಲ, ಅಷ್ಟು ಬ್ಯುಸಿ ಇದ್ರು ಮಮ್ಮಿ ಅಂತೂ. ನಿಜವಾಗ್ಲೂ ನಮ್ಮಮ್ಮಂಗೆ ಒಂದು ಹ್ಯಾಟ್ಸ್ ಆಫ್. ಅದೇನೇನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲದು, ಅಷ್ಟು ಓಡಾಡಿದ್ದಾರೆ, ಅಷ್ಟು ಕೆಲಸ ಮಾಡಿದ್ದಾರೆ. ಅವತ್ತು ಗೃಹ ಪ್ರವೇಶ ದಿವಸ ಕಂಟಿನ್ಯೂಸ್ ಆಗಿ 3rd ಫ್ಲೋರ್, 2nd ಫ್ಲೋರ್, 1st ಫ್ಲೋರ್ ಕನ್ಫ್ಯೂಸ್ ಆಗಿಬಿಟ್ಟು ಒಂದೊಂದು ಸತಿ 2nd ಫ್ಲೋರಿಂದ 1st ಫ್ಲೋರಿಗೆ ಹೊಟ್ಟೋಗ್ಬಿಡೋರು, 3rd ಫ್ಲೋರಲ್ಲಿದ್ದಾರೆ ಅಂತ ಅಂದ್ಕೊಂಡು. ಆ್ಯಂಡ್ ಬರೀ ಹತ್ತಿ ಇಳ್ದಿರೋದೆ, ಬಿಕಾಸ್ ಅವತ್ತು ಲಿಫ್ಟ್ ಬೇರೆ ಯಾಕೋ ತುಂಬ ಸ್ಲೋ ಆಗಿ ಕೆಲಸ ಮಾಡ್ತಾಯಿತ್ತು. ಸೊ ಬರೀ ಹತ್ತಿ ಇಳ್ದಿರೋದೇ ಪಾಪ ಎಷ್ಟು ಕಾಲು ನೋವು ಬಂದಿತ್ತು ನಮ್ಮಮ್ಮಂಗೆ ನಿಜವಾಗ್ಲೂ. ಬಟ್ ನಮ್ಮಮ್ಮ ಇಲ್ಲ ಅಂದಿದ್ರೆ ನಾವು ಅಷ್ಟು ಈಸಿಯಾಗಿ ಅಷ್ಟು ಕಾಮಾಗಿ ಕೂತ್ಕೊಂಡು ಗೃಹ ಪ್ರವೇಶ ಮಾಡೋಕ್ಕಾಗ್ತಿರ್ಲಿಲ್ಲ. ನಮ್ಮಮ್ಮ, ಮೋಹನ್ ಹಾಗೂ ನಂದು ಮತ್ತು ನಮ್ಮಪ್ಪ, ನಮ್ಮ ಅತ್ತೆನೂ ಕೂಡ ಅಷ್ಟೇ, ಆ್ಯಂಡ್ ಲಚ್ಚು ಅವ್ರ ಅತ್ತೆನೂ ಕೂಡ ಅಷ್ಟೇ ತುಂಬ ಓಡಾಡಿದ್ದಾರೆ. ಪ್ರತಿಯೊಬ್ಬರು ತುಂಬ ಓಡಾಡಿದ್ದಾರೆ ಗೈಸ್. ಅಣ್ಣ ಚೆನ್ನಾಗಿದ್ದೀರಾ? ಬನ್ನಿ ಬರೋಣ. ಯಾರ್ಯಾರು ಬಂದಿದ್ದೀರಾ? ನೀವು ಆಂಟಿ. ಅದಕ್ಕೆ ಹುಷಾರಾಗಿದ್ದಾರೆ, ಹೋಗ್ಲಿ. ಚೆಲ್ಲಿನೂ ಕರ್ಕೊಂಬರೀರಿ, ಹೋಗ್ಲಿ. ಆಂಟಿ ಎಲ್ಲಿದ್ದಾರೆ? ಏನಣ್ಣ? ಮೇಲ್ಗಡೆ ಅದೇ ಎಲ್ಲ ಮೂರು ಮನೇಲೂ ಇದ್ದಾರೆ. ಅದೇ ಲಚ್ಚು ಮನೇಲಿ ಕ್ಲೀನಿಂಗ್ ನಡೀತಾ ಇದೆ. ನಮ್ಮ ಅಣ್ಣ ಬಂದಿದ್ದಾರೆ ಮೈಸೂರಿಂದ. ನಮ್ಮಮ್ಮ. ಓಕೆ ಮಮ್ಮಿ. ನಮ್ಮಮ್ಮ ಪಾಪ ಓಡಾಡಿ ಸುಸ್ತಾಗಿದ್ದಾರೆ. ಮೇಲೆ ಕೆಳಗೆ ಹೆಂಗೆ ಕಾಣಿಸ್ತಾ ಇದೀವಿ. ಓಕೆ ಗೈಸ್, ಸೊ ನಂದು ಆಲ್ಮೋಸ್ಟ್ ಹೇರ್ ಸ್ಟೈಲ್ ಆಗಿದೆ ಅಲ್ವಾ ಗೀತಾ? ನನಗೆ ಇಲ್ಲಿ ಇಚ್ಚಿಂಗ್ ಆಗ್ತಿದೆ. ಮಾಡಲಾ? ಇಲ್ಲಿ ಬೇಡ ಸರ್, ಇಲ್ಲಿ ಮಾಡಿ ಸರ್. ಓಕೆ, ಲಿಪ್ಸ್ಟಿಕ್ ಹಾಕಿದ್ರೆ ಅದು ಏನೇ ಮೇಕಪ್ ಮಾಡಿದ್ರು ಲಿಪ್ಸ್ಟಿಕ್ ಹಾಕಿದ್ರೆ ಕಂಪ್ಲೀಟೇ ಆಗಲ್ಲ ಸರ್. ರೆಡಿ ಸರ್, ಬಂದ್ವಿ. ಸೊ ಈಸ್ ಗೈಸ್, ಇವಾಗ ನನ್ನ ಹೇರ್ ಸ್ಟೈಲ್ ಆಯಿತು, ಮೇಕಪ್ ಆಯಿತು, ಬಳೆ ನೋಡ್ಬೋದು. ಈ ರೀತಿಯಾಗಿ ಸೆಟ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕೂತ್ಕೊಂಡು ಜಾಗದಲ್ಲೇ ಅವ್ರು ಮಾಡ್ತಾ ಇದ್ದಾರೆ ಒಂದು ಕಡೆ, ನನ್ನ ಕಡೆ ಸೆಟ್ ಮಾಡ್ಕೊತಾ ಇದ್ದೆ. ಸ್ಪೆಷಲಿ ನಾನು ನಿಮಗೆ ಇದನ್ನ ತೋರಿಸೋಣ ಅಂತ ಇವಾಗ ಇದು ಮಾಡಿದ್ದು. ಸೊ ಇದು ನೋಡಿ, ಇದು ಬಂದು ರೇಷ್ಮೆ ಗುಡಿಂದು ಹೇರ್ ಬ್ರೋಚ್ ಬರುತ್ತಲ್ಲ ಅದು. ಸೊ ಇದನ್ನ ನಾನು ಎಲ್ಲಿಂದ ತಗೊಂಡೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಸಿಲ್ಕ್ ಕುಂದಿದ್ದೀರ ಆರ್ಥನ್. ಸೊ ಇದು ಬಂದು ಆರ್ಥನ್ ಅವ್ರದ್ದು ಸಿಲ್ಕ್ ಕುಕುಂದು ಹೇರ್ ಬ್ರೋಚ್. ಇದು ನನ್ನ ತಂಗಿ ಮದುವೆ ಆಲ್ಮೋಸ್ಟ್ ಒಂದು 4 years ಬ್ಯಾಕ್ ಅವ್ರು ನಮ್ಗೆ ಇದನ್ನ ಮಾಡ್ಕೊಟ್ಟಿದ್ದು. ಸಕ್ಕತ್ತಾಗಿದೆ. ಇವತ್ತು ನಾನು ಫೈನಲಿ ಯೂಸ್ ಮಾಡ್ತಾ ಇದ್ದೀನಿ, ಬಿಕಾಸ್ ನನ್ನ ಬ್ಲೌಸ್ ಇದಕ್ಕೆಲ್ಲ ಸಕ್ಕತ್ತಾಗಿ ಮ್ಯಾಚ್ ಆಗಿದೆ ಇದು. ತಗೊಳ್ಳಿ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫೈನಲಿ ಇದೊಂದು ಸಿಂಗಲ್ ಇದನ್ನ ಹಾಕೊತಾ ಇದ್ದೀನಿ. ಇದು ಬಂದು ಗೋಲ್ಡ್ ಕೋಟೆಡ್ ಸಿಲ್ವರ್ ಜ್ಯುವೆಲ್ರಿ. ನಾನು ಸಂಜೆ ಜ್ಯುವೆಲ್ಸಿಂದ ಪರ್ಚೇಸ್ ಮಾಡಿದ್ನಲ್ಲ ಅದು. ಹೇಗೆ ಕಾಣಿಸ್ತಿದೆ? ಇದಕ್ಕೆ ಹೋಗ್ತಿದ್ಯಾ ಹೇಗೆ? ರೀ ನೋಡ್ರಿ, ಹೊಸ ಒಡವೆ ತಗೊಂಡಿದ್ದೀನಿ. ಹೇಗಿದೆ ಹೇಳು? ಚೆನ್ನಾಗಿದೆಯಾ? ಇಷ್ಟು ಹಂಗೆ ಸಿಪ್ಪೆ ತೆಗಿಬೇಕು ನೀನು, ಅಂದ್ರೆ ತಿನ್ನಲ್ಲ ಅವನು. ಕಡಲೆ ಬೀಜ ಅಲ್ಲ ಅದು, ಬೀಜ. ಬನ್ನಿ ವಿಡಿಯೋ ಮಾತಾಡಕ್ಕೆ. ಇದನ್ನ ಯಾವತ್ತೂ ಹಿಂಗೆ ಹಾಕ್ಬೇಕು, ಇದನ್ನ ಹೀಗೆ ಹಾಕ್ಬೇಕು. ಓಕೆ ಗೈಸ್, ನಾನು ಹಾಗೂ ಬಂದಿಬ್ರು ರೆಡಿ ಆಗಿದ್ದೀನಿ ನಮ್ಮ ಮನೆ ಪೂಜೆ ಮಾಡೋದಕ್ಕೆ. ಅಂಡ್ ಹೇಗೆ ಕಾಣಿಸ್ತಿದ್ದೀನಿ ನಾನು? ಮತ್ತೊಂದು ದೃಷ್ಟಿ ತೆಗೆದ್ಬಿಡು. ಸೊ ಎಸ್, ಫೈನಲಿ ನಾವಿಬ್ರು ರೆಡಿ ಆಗಿದ್ದೀವಿ. ಅಂಡ್ ಇವಾಗ ಹೋಗಿ ನಮ್ಮ ಪೂಜೆ ಸ್ಟಾರ್ಟ್ ಮಾಡಬೇಕು. ಸೊ ಎಕ್ಸೈಟೆಡ್? ಒಂಥರ ಬಟರ್ಫ್ಲೈಸ್ ಹೊಟ್ಟೆಯೊಳಗೆ ಏನಿಲ್ಲ ಏನಿಲ್ವಾ? ಇವಾಗ ಇವ್ರು ಹೇಗಂದ್ರೆ ಸ್ವಲ್ಪ ಹೋಗೋಣ. ಸರಿ ಆಯ್ತು, ಹೋಗಿ ನಾನು ಸ್ವಲ್ಪ ನನ್ನ ಕಂಪ್ಲೀಟ್ ಲುಕ್ ನ ತೋರಿಸ್ತೀನಿ. ಕೆಳಗಡೆಯಿಂದ ಮೇಲೆ ಒಂದು ಝೂಮ್ ಅಲ್ಲಿ ಹೇಗೆ ಬಂದಿದೆ ಮೇಕಪ್? ನಾನಂತೂ ಕಂಪ್ಲೀಟ್ ಆಗಿ ಇನ್ನೂ ಕರೆಕ್ಟ್ ಆಗಿ ಎಲ್ಲೂ ನೋಡಿಲ್ಲ, ಬಿಕಾಸ್ ಇಲ್ಲಿ ಮಿರರ್ಸ್ ಇಲ್ಲ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂತೀನಿ. ಅಂಡ್ ನನ್ನ ಹೇರ್ ಸ್ಟೈಲ್ ನೋಡಿ ಹೇಗೆ ಬಂದಿದೆ ಅಂತ.
ಸಮಥಿಂಗ್ ಡಿಫ್ರೆಂಟ್. ನನ್ನ ಹೇರ್ ಸ್ಟೈಲ್, ನನ್ನ ಬ್ಯಾಂಗಲ್ಸ್ ಅಂಡ್ ನನ್ನ ಜ್ಯುವೆಲ್ರಿ, ಸೊ ಎವ್ರಿಥಿಂಗ್ ಏನೇ ನಿಮಗೆ ಲಿಂಕ್ ಬೇಕು ಅಂದ್ರೆ ನನಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೇಳಿ ಎಲ್ಲಿಂದ ಪರ್ಚೇಸ್ ಮಾಡಿದೆ ಅಂತ ನಾನು ಅದ್ರದ್ದು ಲಿಂಕ್ ನ ಶೇರ್ ಮಾಡ್ತೀನಿ. ಅಂಡ್ ಹೀಗೆ ರೆಡಿ ಆಗಿದ್ದೀನಿ. ನಂಗಂತೂ ಹೋಗೋ ಫಸ್ಟ್ ನಾನು ಯಾವಾಗ ನೋಡ್ತೀನಿ ಅಂತ ಅನಿಸ್ತದೆ. ಸೊ ಬನ್ನಿ ಇವಾಗ ಹೋಗೋಣ. ನನ್ನ ನಾನು ಸ್ವಲ್ಪ ನೋಡ್ಕೊಂಡು ಹಾಗೆ ಫೋಟೋಗ್ರಾಫರ್ ಕೂಡ ವೇಟ್ ಮಾಡ್ತಾ ಇದ್ದಾರೆ, ನಮ್ಮ ಪುರೋಹಿತರು ವೇಟ್ ಮಾಡ್ತಾ ಇದ್ದಾರೆ. ಹೋಗೋಣ ಬನ್ನಿ. ಹಿಂದಿನ ದಿನ ಸಂಜೆ ನಮ್ಮ ಮನೇಲಿ ಗಣೇಶ ಹೋಮ ಮತ್ತು ಸುದರ್ಶನ ಹೋಮ ಹಾಗೂ ವಾಸ್ತು ಹೋಮನ ಮಾಡಿದ್ದು. ಸೊ ಇಲ್ಲಿ ಅದರದ್ದೇ ಆದಂಥ ರಂಗೋಲಿನ ಬಿಡಿಸ್ತಾ ಇದ್ದಾರೆ. ಸೊ ಫಸ್ಟ್ ಬಂದುಬಿಟ್ಟು ಇದು ಸುದರ್ಶನ ಹೋಮ, ಮಧ್ಯದಲ್ಲಿ ಬಂದುಬಿಟ್ಟು ವಾಸ್ತು ಹೋಮದ್ದು ರಂಗೋಲಿ, ಹಾಗೂ ಕೆಳಗಡೆ ಬಂದು ಗಣೇಶ ಹೋಮಕ್ಕೆ ಅಂತ ಹೇಳಿಬಿಟ್ಟು ಗಣೇಶಂದು ರಂಗೋಲಿನ ಬಿಡಿಸಿರೋದು. ತುಂಬಾ ಚೆನ್ನಾಗಿ ಬಿಡಿಸಿದ್ರು, ರಂಗೋಲಿ ಎಲ್ಲ ಅಂತೂ ಸಕ್ಕದಾಗಿತ್ತು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಗೃಹ ಪ್ರವೇಶದ ದಿವಸ ಬಂದುಬಿಟ್ಟು ಹೂವಿಗೆ ಒಂಥರ ಅಭಾವ ಅಂತಲೇ ಹೇಳ್ಬೋದು. ಮತ್ತು ಎಷ್ಟು ಕಾಸ್ಟ್ಲಿ ಅಂತ ಅಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಆ್ಯಂಡ್ ಇನ್ಫ್ಯಾಕ್ಟ್ ಒಂದು ಇನ್ಸಿಡೆಂಟ್ನ ಶೇರ್ ಮಾಡ್ಕೋಬೇಕು. ಏನಪ್ಪ ಅಂದರೆ ಯಾರೇ ಈವೆಂಟ್ ಮ್ಯಾನೇಜ್ಮೆಂಟ್ ಇರಲಿ ಅಲ್ಲ, ಎಂಡ್ ಮೂಮೆಂಟಲ್ಲಿ ದಯವಿಟ್ಟು ಯಾರಿಗೂ ಕೈ ಕೊಡಬೇಡಿ. ತುಂಬಾ ಕಷ್ಟ ಆಗಿಬಿಡುತ್ತೆ. ನಮ್ಗೆ ಹಾಗೆ ಆಯಿತು. ನಮ್ಮ ಈವೆಂಟ್ ಮಾಡಬೇಕಾಗಿರೋರು ಎಂಡ್ ಮೂಮೆಂಟಲ್ಲಿ ನಮಗೆ ಕೈ ಕೊಟ್ಟರು. ಅಂದರೆ ಎಷ್ಟು ಬೇಜಾರಾಯಿತು ಅಂದರೆ ಲಿಟ್ರಲಿ ನಾಳೆ ಗೃಹ ಪ್ರವೇಶ ಇದೆ. ಅಂದರೆ 23ನೇ ತಾರೀಕು ನಮ್ಮದು ಗೃಹ ಪ್ರವೇಶ ಇದ್ದಿದ್ದು. 21ನೇ ತಾರೀಕು ನಮಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾ ಇದ್ದಾರೆ ದಟ್ ಅವರು ಇವೆಂಟ್ ಮಾಡೋದಕ್ಕೆ ಆಗೋದಿಲ್ಲ, ಅವ್ರಿಗೇನೋ ಫ್ಯಾಮಿಲಿ ಎಮರ್ಜೆನ್ಸಿ ಬಂತು ಅಂತ. ಗೊತ್ತಿಲ್ಲ ಎಷ್ಟು ನಿಜ ಇತ್ತು ಅಂತ, ಬಿಕಾಸ್ ತುಂಬ ಜನ ಅವತ್ತಿನ ದಿವಸ ಇವೆಂಟ್ನ ಕ್ಯಾನ್ಸಲ್ ಮಾಡಿರೋರು ಇದ್ದಾರೆ. ಯಾಕಂದರೆ ಹೂ ರೇಟ್ ಅಷ್ಟು ಇತ್ತು. ಅಂದರೆ ನಮಗೆ ಈವೆಂಟ್ನ ಒಪ್ಕೊಂಡಿದ್ದು ಬಂದು ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ ಒಪ್ಕೊಂಡಿದ್ರು. ಒಂದು 45,000 to 50,000 ಒಳಗಡೆ ಒಪ್ಕೊಂಡಿದ್ರು. ಬಟ್ ಎಂಡ್ ಮೂಮೆಂಟಲ್ಲಿ ಅಲ್ವಾ ಕೈ ಕೊಟ್ಬಿಟ್ಟು ನಮಗೆ ಹೇಗಾಯಿತು ಅಂದರೆ 1,20,000 ಅಷ್ಟು ಬರೀ ಸಿಂಪಲ್ ಹೂ ಡೆಕೋರೇಷನ್, ಸಿಂಪಲ್ ಹೂವಿನ ಅಲಂಕಾರ ಅಷ್ಟೇ. ಚಪ್ರಕ್ಕೆ ಸಿಂಪಲ್ ಹೂ, ದೇವ್ರ ಮನೆಗೆ ಸಿಂಪಲ್ ಹೂ ಮತ್ತು ಬಾಗ್ಲಿಗೆ ಸಿಂಪಲ್ ಹೂ, ಇಷ್ಟಕ್ಕೆ ಮಾತ್ರ 1,20,000 ಕೋಟ್ ಮಾಡಿದ್ರು. ಯಾಕಂದರೆ ಹೂವಿನ ಪ್ರೈಸ್ ಅವತ್ತು ಅಷ್ಟು ಇದ್ದಿದ್ದು. ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಮದು ಪೂಜೆಗೂ ಕೂಡ ಅಷ್ಟೇ. ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆಲ್ಲ ಅಲಂಕಾರಕ್ಕೆಲ್ಲ ನಾವು ನಮ್ಮ ಐನವ್ರಿಗೆ ಹೇಳ್ಬಿಟ್ಟಿದ್ವಿ ಹೂಗೆಲ್ಲ, ಬಿಕಾಸ್ ನಮ್ಗೆ ಗೊತ್ತಿತ್ತು ಎಂಡ್ ಮೂಮೆಂಟಲ್ಲಿ ನಾವು ಹೋಗಿ ತೊಗೊಂಬರೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು. ಅವರು ಕೂಡ ಅಷ್ಟೇ. ಅಂದರೆ ಪಾಪ ಅವರು ಆ್ಯಕ್ಚುಲಿ ಹಾನೆಸ್ಟಾಗಿ ಹೇಳಿದ್ರು ಹೂವಿನ ರೇಟ್ ತುಂಬ ಜಾಸ್ತಿ ಇದೆ, ನಮಗೆ 35,000ಗೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದು. ಬಟ್ ಅವರು ಆಲ್ಮೋಸ್ಟ್ 10,000 ಜಾಸ್ತಿನೇ ಹೇಳಿದ್ರು. ಆಮೇಲೆ ಆಗದೇ ಇಲ್ಲ, ಬೇಜಾರು ಮಾಡ್ಕೋಬೇಡಿ, ಹೂವಿನ ರೇಟ್ ಇಷ್ಟಿಲ್ಲ ಅಂದರೆ ನಾವು ತಗೊಳ್ಳೋದೇ ಇಲ್ಲ ನಿಮ್ಮ ಹತ್ರ ಜಾಸ್ತಿ ಅಂತ. ಬಟ್ ಅದು ಗೊತ್ತಿದ್ದೇನೆ. ಅದೇ ಥರ ಇವರು ಕೂಡ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಡಿಕೊಟ್ಟಿದ್ರು, ನಡೀತಿತ್ತು. ಬಟ್ ಎಂಡ್ ಮೂಮೆಂಟಲ್ಲಿ ನಾವು ಎಷ್ಟು ಹುಡುಕಾಡಿದ್ದೀವಿ ಗೊತ್ತಾ. ಒನ್ ಡೇ ಗ್ಯಾಪ್ ಅಷ್ಟೇ ಇದ್ದಿದ್ದು. ಆ 1 ಡೇನಲ್ಲಿ ನಾನು ಎಷ್ಟು ಜನಕ್ಕೆ ಕಾಲ್ ಮಾಡಿದ್ದೀನಿ. ಎಷ್ಟೊಂದು ಜನ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಇವೆಂಟ್ಸ್ನ, ಬಿಕಾಸ್ ಅವತ್ತು ಹೂವಿನ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಆ್ಯಂಡ್ ಹೂ ಸಿಗ್ತಾ ಇಲ್ಲ, ರೇಟ್ ಜಾಸ್ತಿ ಇರೋದಕ್ಕಿಂತ ಹೆಚ್ಚಾಗಿ ಹೂವೇ ಸಿಗ್ತಾ ಇಲ್ಲ, ಹೂವೇ ಕಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೇವಂತಿಗೆ ಹೂ ಸಿಗ್ತಾ ಇಲ್ಲ ಮೇಯ್ನಾಗಿ. ಸೊ ತುಂಬಾ ಜಾಸ್ತಿ ನಮಗೆ ಕಷ್ಟ ಆಯಿತು. ಆ್ಯಂಡ್ ಎಂಡ್ ಮೂಮೆಂಟಲ್ಲಿ ಇನ್ನೊಬ್ಬರು ಸಿಕ್ಕಿದ್ರು, ಅವರು ಪಾಪ ಹೇಗೋ ಮಾಡಿಕೊಟ್ರು ನಮಗೆ. ಅದಕ್ಕೆ ನೀವು ನೋಡ್ಬೋದು, ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ದೇ ಒಂಥರ ಡಿಫ್ರೆಂಟ್ ನಮ್ಮ ಗೃಹ ಪ್ರವೇಶನ. ಬಟ್ ಹೂವಿನ ಅಲಂಕಾರ ಸ್ವಲ್ಪ ಕಡಿಮೆ ಆಯಿತು. ಅದೊಂದು ಕೆಂಪು ಬಟ್ಟೆ ಹಿಂಗೆ ಫುಲ್ ಕರ್ಟನ್ ಥರ ಬಿಲ್ಡಿಂಗ್ನ ಕವರ್ ಮಾಡಿ ಅದನ್ನು ಎಳಿಬೇಕು, ಅದೆಲ್ಲ ತುಂಬಾ ಆಸೆ ಇತ್ತು. ಎಂಡ್ ಮೂಮೆಂಟಲ್ಲಿ ಯಾವುದೂ ಕೂಡ ಮಾಡೋಕ್ಕಾಗಲಿಲ್ಲ. ಫುಲ್ ಬಿಲ್ಡಿಂಗ್ಗೆ 4 ಸೈಡ್ ಲೈಟ್ಸ್ ಹಾಕಬೇಕು ಅಂತ ಇತ್ತು, ಅದು ಕೂಡ ಕಟ್ ಆಫ್ ಆಗಿಬಿಟ್ಟು ಬರೀ ಸಿಂಗಲ್ ಸೈಡಲ್ಲಿ ಲೈಟ್ಸ್ ಹಾಕ್ಸಿದ್ವಿ. ಅದೇ ಏನು ಮಾಡೋಕ್ಕಾಗಲ್ಲ, ಪ್ರಾಬ್ಲಿ ಅಷ್ಟೇ ಮಾಡಿಸ್ಕೋಬೇಕು ಅಂತ ಇತ್ತೇನೋ, ಅಷ್ಟೇ ಮಾಡಬೇಕು ಅಂತ ಇತ್ತೇನೋ, ನಮಗೆ ಅದು ಅಷ್ಟೇ ಆಗಿದ್ದು. ಬಟ್ ಇದೊಂದು ಮಾತ್ರ ರಿಕ್ವೆಸ್ಟ್ ಮಾಡ್ತೀನಿ, ಈವೆಂಟ್ ಮಾಡೋರು ದಯವಿಟ್ಟು ಯಾರೂ ಎಂಡ್ ಮೂಮೆಂಟಲ್ಲಿ ಬ್ಯಾಕ್ಔಟ್ ಮಾಡೋಕ್ಕೆ ಹೋಗ್ಬಿಡಿ. ತುಂಬಾ ಕಷ್ಟ ಆಗುತ್ತೆ. ಈವೆಂಟ್ ಮಾಡಿಸ್ತಿರ್ತಾರಲ್ಲ, ಆ ಇವೆಂಟ್ ಇರೋರಿಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ಎಂಡ್ ಮೂಮೆಂಟಲ್ಲಿ ಬೇರೆ ಒಬ್ಬರು ಈವೆಂಟ್ ಮ್ಯಾನೇಜ್ಮೆಂಟ್ನ ಹುಡ್ಕೋದು ಆಗಲಿ. ಆ್ಯಂಡ್ ಆ ಟೈಮಲ್ಲಿ ಅವರು ಕೋಟಿಂಗ್ ಕೂಡ, ಅಂದರೆ ಪ್ರೈಸ್ ಕೋಟ್ ಕೂಡ ತುಂಬ ಜಾಸ್ತಿ ಮಾಡ್ತಾರೆ. ಒಂದು ದಿವಸದಲ್ಲಿ ಈ ಥರ ಹುಡುಕ್ತಾ ಇರ್ತೀವಲ್ಲ, ಸಿಕ್ಕಾಪಟ್ಟೆ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಇವಾಗ ಅವ್ರು ತುಂಬ ಡಿಮಾಂಡಲ್ಲಿ ಇರ್ತಾರೆ, ಆ ಟೈಮಲ್ಲಿ ಜಾಸ್ತಿನೂ ಮಾಡ್ತಾರೆ ಪ್ರೈಸ್ ಕೋಟೆಲ್ಲ. ಸೊ ಇದೊಂದು ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟೇ. ಸರ್ ಇಲ್ಲಿ ನಮ್ಮವ್ರು ಯಾರು? ಇದು ಸುದರ್ಶನ ಚಕ್ರದ್ದು ಸಕಲಾಗಿ ಮಾಡಿದಾರಲ್ವ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಮ್ಮ ದೀಪ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ದೀಪಾಲೆ ಕಂಬ. ಹಾಗೂ ಎಲ್ಲ ಫುಲ್ ಕಂಪ್ಲೀಟಾಗಿ ರೆಡಿಯಾಗಿದೆ. ಇನ್ನು ಇಲ್ಲಿ ರೆಡಿ ಆಗಬೇಕು. ನಮ್ಮ ದೇವ್ರ ಮನೆ ತೋರಿಸ್ತೀನಿ. ದೇವ್ರ ಮನೆಗೂ ಕೂಡ ತುಂಬಾ ಚೆನ್ನಾಗಿ ತೋರಣ ಎಲ್ಲ ಹಾಕಿ ಸಕ್ಕದಾಗಿ ಮಾಡಿದ್ದಾರೆ. ಹೇಗೆ ಕಾಣಿಸ್ತಿದೆ ಇವಾಗ ದೇವ್ರ ಮನೆ? ಒಂದ್ ಕಳೆ ಬಂತು ಅನ್ಸ್ತಿಲ್ವಾ? ನೀವೇನು ಟೆನ್ಷನ್ ತಗೋಬೇಡ, ನೀ ಸಕ್ಕದಾಗಿ ಕಾಣಿಸ್ತಿದೆ ದೇವ್ರ ಮನೆ ಅಂತೂ. ಹಾಗೂ
ನನ್ನ ಮಗ ಕೂಡ ರೆಡಿ ಆಗಿದ್ದಾನೆ. ಸಿಂಬಾ ಹಾಯ್ ಮಾಡು ಮಗನೇ. ಹಾಯ್ ಮಗನೇ. ಗೈಸ್ ಎಲ್ಲಾ ಫ್ಲೋರ್ ಅಲ್ಲೂ ಈ ತರ ಅರೇಕಾ ಪ್ಲಾಂಟ್ ನ ಇಡ್ಸಿದೀವಿ ಬಿಕಾಸ್ ತುಂಬಾ ಚೆನ್ನಾಗಿ ಕಾಣುತ್ತೆ, ಒಂಥರ ಗ್ರೀನರಿ ತುಂಬಿರೋ ತರ ಅನ್ಸುತ್ತೆ. ಅಂಡ್ ಈ ಒಂದು ಐಡಿಯಾ ಬಂದು ಡ್ಯಾಡಿದಾಗಿತ್ತು. ಸೊ ಡ್ಯಾಡಿ ಹೇಳಿದ್ರು ಈ ತರ ಅರೇಕಾ ಪ್ಲಾಂಟ್ಸ್ ನ ಇಡ್ಸಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಅರೇಕಾ ಪ್ಲಾಂಟ್ಸ್ ನ ಇಡ್ಸಿದೀವಿ. ಅಂಡ್ ಇಲ್ಲಿ ನೋಡಿ, ಎಸ್ ಫೈನಲಿ ಗೈಸ್ ನಮ್ಮ ಈ ದೊಡ್ಡ ಡೋರ್ಗೆ ಸಕ್ಕದಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. 0.5 ತೋರಿಸ್ತೀನಿ ನೋಡಿ, ಸಕ್ಕದಾಗಿ ಬಂದಿದೆ, ಮಸ್ತ್ ಅಲ್ವಾ? ತುಂಬಾನೇ ಚೆನ್ನಾಗಾಗಿದೆ. ಇವಾಗ ಹೋಗಿ ನಾವು ಪೂಜೆ ಕುತ್ಕೋಬೇಕು. ಹಿಂದೆ ಒಂದು ರೌಂಡ್, ನನ್ನ ತಂಗಿ ಮನೆ ಅಲ್ವಾ, ನನ್ನ ತಂಗಿ ಮನೆಗೆ ಒಂದು ರೌಂಡ್ ಹೋಗಿ ಬಂದಿರ್ಬೇಕು ಬಿಕಾಸ್ ಇಲ್ಲಿ ಪೂಜೆ ಕುತ್ಕೊಂಡ್ಮೇಲೆ ಮತ್ತೆ ನನಗೆ ಅಲ್ಲಿ ಹೋಗೋ ಟೈಮ್ ಸಿಗಲ್ಲ. ಅದಕ್ಕೇನೆ ಪಟ ಅಂತ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಓ ವಾವ್ ಲಚ್ಚು, ಸಗರ ಕಾಣಿಸ್ತಾ ಇದೆಯಾ? ನನ್ನ ತಂಗಿ ನೋಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಥ್ಯಾಂಕ್ ಯು ಅರುಣ. ಅಂಡ್ ಇವಳ ಮನೇಲಿ ಎಲ್ಲ ಪೂಜೆದು ಪ್ರಿಪರೇಷನ್ಸ್ ಇವಾಗ ನಡೀತಾ ಇದೆ, ಸ್ಟಾರ್ಟ್ ಮಾಡಿದ್ದಾರೆ. ಒಂದೇ ಕೊಟ್ಬಿಡಿ ಸರ್, ಹೇಗಿದೆ ನಮ್ಮ ಅಕ್ಕ ತಂಗಿ ಜೋಡಿ? ಬ್ಲಾಗ್ ಹೇಳ್ತಾ ಇದ್ದೀನಿ ಸೂಪರ್ ಅಂದ್ಬಿಟ್ಟು. ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಎಲ್ಲಿ ನಮ್ಮ ಚಿಕ್ಕ ತಂಗಿ ನಮ್ಮ ಐನವರು ನನ್ನ ಅಲ್ಲಿಂದ ಓಡಿಸ್ತಾ ಇದ್ದಾರೆ, ನೀವು ಹೋಗಿ 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 ಫಸ್ಟ್ ಹೋಗಿ ನೀವು ಮೇಲ್ಗಡೆ ಹೋಗಿ ಪೂಜೆ ಕೂತ್ಕೊಳ್ಳಿ ಅಂತ. ಓಕೆ, ನನ್ನ ತಂಗಿ ಮನೇಲೂ ಕೂಡ ಸ್ಟಾರ್ಟ್ ಆಗಿದೆ. ಲಕ್ಷ್ಮಿ ಅವರೇ ಹೋಗಿದ್ದಾರೆ. ಹಾ ಹೋದೆ ನಾನು, ಹೌದು. ಮಮ್ಮಿ ಹೋಗಿ ಸೀರೆ ಸುಮ್ಮನೆ ಸ್ವಲ್ಪ ಸೀರೆ ಉಟ್ಕೊಬಿಡು. ರೆಡಿ ಆಗಿದೆ, ಸೂಪರ್ ಅಕ್ಕ. ಆ್ಯಂಡ್ ಇವಾಗ ಲಚ್ಚು ಕೂಡ ಬಂದಿದ್ದು, ನಾನು ಹೋದಾಗೆ ಲಚ್ಚು ಕೂಡ ಬಂದು ಇವಾಗ ನನಗೂ ಹಾಗೂ ಪುನೀತ್ಗೂ ಇಬ್ರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳಿ ವಿಶ್ ಮಾಡಿ, ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ವಿಶ್ ಮಾಡಿ ಅವಳು ಕೂಡ ಹೋದ್ಲು. ಆ್ಯಂಡ್ ತುಂಬಾ ಖುಷಿ ಆಗ್ತಿತ್ತು, ಇಬ್ಬರು ಅಕ್ಕ ತಂಗಿರು ಒಂದೇ ದಿನ ನಮ್ಮ ಮನೇನ ಗೃಹ ಪ್ರವೇಶ ಮಾಡ್ತಾ ಇದ್ವಿ. ಈ ಥರ ಫೀಲ್ ತುಂಬ ಕೆಲವೊಬ್ರಿಗೆ ಮಾತ್ರ ಸಿಗೋದು, ನಾವಾಗಿದ್ದೀವಿ. ಸೊ ತುಂಬಾ ಜಾಸ್ತಿ ಖುಷಿ ಇದೆ. ಆ್ಯಂಡ್ ಇವಾಗ ಫೋಟೋ ಶೂಟ್ ಎಲ್ಲ ನಡೀತಾ ಇದೆ ನಂದು ಹಾಗೂ ಪುನೀತ್ದು. ಆ್ಯಂಡ್ ಗೈಸ್ ಇದು ಬಂದು ನಮ್ಮ ಬಿಲ್ಡಿಂಗ್ ಹೇಗೆ ಕಾಣಿಸ್ತಾ ಇದೆ ನೋಡಿ. ನೈಟ್ ಲುಕ್ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಬಿಲ್ಡಿಂಗ್ದು. ಓವರ್ ಆಲ್ ಲೈಟ್ಸ್ ಎಲ್ಲ ಆನ್ ಮಾಡಿದಾಗಂತೂ ಸಕ್ಕತ್ತಾಗಿ ಕಾಣಿಸುತ್ತೆ. ಸೊ ಈ ರೀತಿಯಾಗಿದೆ ನಮ್ಮ ಬಿಲ್ಡಿಂಗ್. ಹೊರಗಡೆಯಿಂದ ಲೈಟಿಂಗ್ಸ್ ಎಲ್ಲ ಆ್ಯಕ್ಚುಲಿ 4 ಸೈಡ್ ಲೈಟಿಂಗ್ಸ್ ಹಾಕಿದರೆ ಇನ್ನೂ ಸಖತ್ತಾಗಿರೋದು. ಬಟ್ ಅವತ್ತು 4 ಸೈಡ್ ಲೈಟಿಂಗ್ಸ್ ಹಾಕೋಕ್ಕಾಗಲಿಲ್ಲ, ನಾನು ನಿಮ್ಗೆ ಆಗಲೇ ರೀಸನ್ ಹೇಳಿದ್ನಲ್ಲ. ಎಂಡ್ ಮೂಮೆಂಟಲ್ಲಿ ಅವ್ರಿಗೆ ನಾವು ಹೇಳಿದಾಗ ಇಲ್ಲ ಮ್ಯಾಮ್ ನಮಗೆ ಬರೀ 1 ಸೈಡ್ ಮಾತ್ರ ಹಾಕೋಕ್ಕಾಗೋದು, ಬೇರೆ ಇವೆಂಟ್ಸ್ ಇದೆ ಅಂತ ಹೇಳಿದ್ರು. ಸೊ ಸರಿ ಆಯಿತು ಅಂತ ಒಂದೇ ಸೈಡ್ ಹಾಕ್ಸಿದ್ವಿ. ಆ್ಯಂಡ್ ಇದು ಬಂದು ನಮ್ಮ ಪಾರ್ಕಿಂಗ್. ಸೊ ನಾವು ಊಟನ ಬಂದು ಪಾರ್ಕಿಂಗಲ್ಲೇ ಕೊಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ಬಿಕಾಸ್ ಮಳೆಗಾಲ, ಸುಮ್ಮನೆ ಮಳೆ ಎಲ್ಲ ಬಂದುಬಿಟ್ರೆ ಆ ತೊಂದರೆನೇ ಆಗೋದು ಬೇಡ ಅಂತ ಹೇಳಿ. ಆ್ಯಂಡ್ ಇದು ಬಂದು ನಮ್ಮ ನೇಮ್ ಬೋರ್ಡ್, ವೆಲ್ಕಮ್ ಟು ಹೌಸ್ ವಾರ್ಮಿಂಗ್ ಸೆರೆಮನಿ, ದ ತ್ರಿಲೋಕ ಫ್ಯಾಮಿಲಿ ವೆಲ್ಕಮ್ಸ್ ಯು. ಆ್ಯಂಡ್ ಬನ್ನಿ ಹೋಗೋಣ ಮೇಲ್ಗಡೆ ಮನೆಗೆ. ಇವಾಗ ನಮ್ಮ ಮನೆ ಯಾವ ರೀತಿಯಾಗಿ ಡೆಕೋರೇಟ್ ಆಗಿದೆ. ಸೊ ಸ್ಟೇರ್ ಕೇಸ್ನಲ್ಲಿ ನೋಡಿದ್ರೆ ಪ್ರತಿಯೊಂದು ಸ್ಟೇರ್ ಕೇಸ್ ಹತ್ರನೂ ಈ ರೀತಿಯಾಗಿ ಅರೇಕಾ ಪ್ಲಾಂಟ್ನ ಹೊಡಿಸಿದ್ವಿ. ಆ್ಯಂಡ್ ಇದು ಬಂದು ಮೇನ್ ಎಂಟ್ರೆನ್ಸ್. ನಮ್ಮ ಮೇನ್ ಡೋರ್ ಅಂತೂ ಎಷ್ಟು ಜನಕ್ಕೆ ಇಷ್ಟ ಆಯಿತು ಅಂದರೆ, ತುಂಬ ಜನ ಬಂದವರೆಲ್ಲ ಮೇನ್ ರೋಡ್ ತುಂಬ ಚೆನ್ನಾಗಿದೆ, 3 ಜನದ್ದು ಸೇಮ್ ಮೇನ್ ಡೋರೇ ಬರುತ್ತಲ್ಲ, ಸೊ ಸಖತ್ತಾಗಿದೆ ಅಂತ ಹೇಳ್ತಾಯಿದ್ರು. ಇದೆಲ್ಲ ಬಂದು ಫುಲ್ ಟೀಕ್ ವುಡ್ಡಲ್ಲೇ ಕಾವಿಂಗ್ಸ್ ಟೀಕ್ ವುಡ್ಡಲ್ಲೇ ಪ್ರತಿಯೊಂದನ್ನು ಮಾಡಿಸಿರೋದು, ಮೇನ್ ಡೋರ್ ಆಗಲಿ ದೇವ್ರ ಮನೆ ಆಗಲಿ. ಆ್ಯಂಡ್ ನಮ್ಮ ದೇವ್ರ ಮನೆಯಲ್ಲಿ ಅಷ್ಟಲಕ್ಷ್ಮಿ ತುಂಬಾ ಚೆನ್ನಾಗಿ, ಏನು ಗೊತ್ತಾ, ನಮಗೆ ಆ ಟೈಮಲ್ಲಿ ಅಲಂಕಾರ ಮಾಡೋರನ್ನ ನಾವು ಯಾರನ್ನಾದರೂ ಬೇರೆಯವ್ರನ್ನ ಬುಕ್ ಮಾಡ್ಕೋಬೇಕಿತ್ತು ಅಂತ ಅನಿಸ್ತು. ಇನ್ಫ್ಯಾಕ್ಟ್ ನನಗೆ ಆಮೇಲೆ ನೋಡಿದ್ರೆ ಇನ್ಸ್ಟಾಗ್ರಾಮ್ನ ಚೆಕ್ ಮಾಡಿದ್ರೆ ತುಂಬ ಜನ ನನಗೆ ಕಾಂಟ್ಯಾಕ್ಟ್ ಮಾಡಿದರು. ಸೊ ಪ್ರಾಬಬ್ಲಿ ಅಲ್ಲಿ ಮಾಡ್ಕೋಬೋದಾಗಿತ್ತೇನೋ ನಾನು. ಬಟ್ ಅದೇ ನಾನು ಜಾಸ್ತಿ ಅವಾಗ ಇನ್ಸ್ಟಾಗ್ರಾಮ್ ಕೂಡ ಏನೂ ನೋಡೋಕ್ಕಾಗ್ತಿರ್ಲಿಲ್ಲ. ಸೊ ಅದರಿಂದ ಜಾಸ್ತಿ ಏನೂ ಮಾಡೋಕ್ಕಾಗಲಿಲ್ಲ. ಬಟ್ ಪರವಾಗಿಲ್ಲ, ಆದಷ್ಟು ತುಂಬ ಚೆನ್ನಾಗಾಗಿದೆ ಅಂತಲೇ ಹೇಳ್ಬೋದು. ನೋಡೋಣ, ಇಂಟೀರಿಯರ್ಸ್ ಎಲ್ಲ ಮುಗಿದ ಮೇಲೆ ಇನ್ನೊಂದು ಪೂಜೆ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅದು ಫ್ಯೂಚರಲ್ಲಿ ನೋಡಬೇಕು. ಆ್ಯಂಡ್ ಇದು ಬಂದು ಫ್ಲವರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿತ್ತು, ನೋಡ್ಬೋದು ನೀವು, ಸಕ್ಕತ್ತಾಗಿ ಬಂದಿತ್ತು. ಹಾಗೂ ಇಲ್ಲಿ ಈ ಒಂದು ಮಂಡಳ ಏನು ಹಾಕಿದ್ರಲ್ಲ, ಸುದರ್ಶನ ಚಕ್ರ, ವಾಸ್ತು ಹೋಮಕ್ಕೆ ಮತ್ತು ಗಣೇಶ ಹೋಮಕ್ಕೆ ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ನಮ್ಮ ಆನೆ ಗೈಸ್ ಎಷ್ಟು ಜನ ಬಂದು
ಬಂದ್ಬಿಟ್ಟು ಹೇಳಿದ್ರು ಗೊತ್ತಾ, ಆನೆ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಸೊ ಒಂಥರ ಸಖತ್ ಖುಷಿ ಆಗುತ್ತೆ. ಒಬ್ಬರು ಬಂದುಬಿಟ್ಟು ಈ ಥರ ಇಲ್ಲ ನಿಮ್ಮ ಮನೆ ಈ ಒಂದು ಲುಕ್ ತುಂಬ ಚೆನ್ನಾಗಿ ಬಂದಿದೆ ಅಥವಾ ಈ ಒಂದು ಪೋರ್ಷನ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದಾಗ ಕಷ್ಟಪಟ್ಟಿರ್ತೀವಲ್ಲ ಅದ್ರದ್ದು ಪ್ರತಿಫಲ ಸಿಗ್ತೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಅಂದರೆ ತುಂಬ ಖುಷಿ ಆಗುತ್ತೆ, ಹೆಮ್ಮೆ ಫೀಲ್ ಆಗುತ್ತೆ, ಪ್ರೌಡ್ ಮೂಮೆಂಟ್ ಅದು ನಮಗೆ. ಸೊ ನಮಗಂತೂ ಸಖತ್ ಪ್ರೌಡ್ ಮೂಮೆಂಟ್ಸ್ ಇದೆ. ಬಿಕಾಸ್ ಬಂದವರೆಲ್ಲ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ ಮನೆ ಅಂತಲೇ ಹೇಳ್ತಾಯಿದ್ರು. ಸೊ ಏನಪ್ಪ ಅಂದರೆ ಟೋಟಲಿ 3 ಲುಕ್ ಸಿಗ್ತಾಯಿತ್ತು ಅವ್ರಿಗೆ ಮನೆಗೆ. ಒಂದು ಬಂದು ಕಂಪ್ಲೀಟ್ ವೈಟ್ ಹೌಸ್, ಒಂದು ವೈಟ್ ಹೌಸ್ ಯಾವ ರೀತಿಯಾಗಿರುತ್ತೆ ನಮ್ಮ ಬಿಲ್ಡಿಂಗ್ ಅದು ಫಸ್ಟ್ ಫ್ಲೋರಲ್ಲಿ ಸಿಗ್ತಿತ್ತು. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ಸೆಮಿ ಕಂಪ್ಲೀಟೆಡ್ ಹೌಸ್, ಅಂದರೆ ಅದು ನಮ್ಮ ಮನೆ ಆಗಿತ್ತು. ಆ್ಯಂಡ್ ಫುಲ್ಲಿ ಫರ್ನಿಶ್ಡ್ ಹೌಸ್ ಬಂದುಬಿಟ್ಟು ಲಚ್ಚು ಮನೆ ಆಗಿತ್ತು. ಸೊ ಇದು 3 ಲುಕ್ ಕಂಪ್ಲೀಟಾಗಿ ಓಕೆ ಈ ಥರ ಡಿಸೈನ್ ಮಾಡಿದ್ದಾರೆ, ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಪ್ರಾಪರ್ ಐಡಿಯಾ ಅವ್ರಿಗೆ ಸಿಕ್ಕಿದೆ. ಆ್ಯಂಡ್ ಇದು ಬಂದು ನಮ್ಮ ಮಾಸ್ಟರ್ ಬೆಡ್ರೂಮ್. ಸೊ ನಮ್ಮ ಮಾಸ್ಟರ್ ಬೆಡ್ರೂಮ್ ಕೂಡ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಇದರ ವಾರ್ಡ್ರೋಬ್ ಎಲ್ಲ ಬಂದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ಫ್ಯಾಕ್ಟ್ ಆ ಒಂದು ಪುನೀತದ ಈ ಒಂದು ಬಾಲ್ಕನಿ ಐಡಿಯಾ ಅಲ್ಲ ಸೀರಿಯಸ್ಲಿ ತುಂಬಾ ಸಖತ್ತಾಗಿದೆ. ಆ್ಯಂಡ್ ಇದು ಬಂದು ನಾನು ನಿಮಗೆ ತೋರಿಸಿಲ್ಲ, ನಮ್ಮ ದೇವ್ರ ಮನೆಯದು ಹ್ಯಾಂಡಲ್ ಬಂದು ಈ ಥರ ನಂದಿದು ಕೊಡಿಸಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇವಾಗ ಫೈನಲಿ ನಮ್ಮ ಒಂದು ಫೋಟೋ ಶೂಟ್. ಸೊ ನನ್ನ ಗಂಡ ಬಂದು ಸ್ವಲ್ಪ ಕ್ಯಾಮ್ರಾ ಶೈ ಅವರು ಅಷ್ಟಾಗಿ ಕ್ಯಾಮ್ರಾ ಮುಂದೆ ಅಂದರೆ ಈ ಥರ ಪೋಸ್ ಕೊಡೋದು ಅದೆಲ್ಲ ಆಗೋದೇ ಇಲ್ಲ ಪುನೀತ್ಗೆ. ಬಟ್ ಸ್ಟಿಲ್ ಮ್ಯಾನೇಜ್ ಮಾಡ್ತಾರೆ, ಟ್ರೈ ಮಾಡ್ತಾರೆ ನನಗೋಸ್ಕರ. ಬಿಕಾಸ್ ನಾನು ಬಂದು ಒಂದು ಸೋಷಿಯಲ್ ಮೀಡಿಯಾ ಪರ್ಸನ್ ಆಗಿರೋದ್ರಿಂದ ಡೆಫಿನೆಟ್ಲಿ ಒಂದು ಸ್ವಲ್ಪ ಸಪೋರ್ಟ್ ಹಸ್ಬೆಂಡ್ದು ಬೇಕಾಗೇ ಆಗುತ್ತೆ. ಆ್ಯಂಡ್ ತುಂಬಾ ಒಳ್ಳೊಳ್ಳೆ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದಾರೆ ಕ್ಯಾಮ್ರಾಮ್ಯಾನ್ ಕೂಡ. ಸೊ ಇದ್ರದ್ದು ಕಂಪ್ಲೀಟ್ ಒಂದು ಕ್ಯಾಂಡಿಡ್ ವಿಡಿಯೋ ಬಂದಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಆ್ಯಂಡ್ ನಾನು ಹಾಗೂ ಪುನೀತ್ ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಪುನೀತ್ ಅಂತೂ ಹೇಳಿಬಿಟ್ಟಿದ್ರು ನಂಗೆ ತುಂಬ ಸಿಂಪಲ್ ಪಂಚೆ ಶಲ್ಯ ಶರ್ಟ್ ತೊಗೊತೀನಿ, ಬಿಕಾಸ್ ನಾನು ಅದನ್ನ ಮತ್ತೆ ಯೂಸ್ ಏನು ಮಾಡೋಕ್ಕೆ ಹೋಗೋದಿಲ್ಲ, ಹೊಸ ಬಟ್ಟೆ ತೊಗೋಬೇಕು, ಸೊ ನಾನು ಹೊಸದು ಸಿಂಪಲ್ ಆಗಿರೋದು ತೊಗೊತೀನಿ ಅಂತ ಹೇಳಿದ್ರು. ಸರಿ ಆಯಿತು, ನಿಮ್ಗೆ ಹೇಗೆ ಕಂಫರ್ಟು ಹಾಗೆ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಆ್ಯಂಡ್ ಎಸ್ ಗೈಸ್, ಇದಿಷ್ಟು ಬಂದು ನಮ್ಮ ಗೃಹ ಪ್ರವೇಶದ ದಿನ ನಾವು ಹೀಗೆ ರೆಡಿಯಾಗಿದ್ವಿ. ಆ್ಯಂಡ್ ನಮ್ಮ ಮನೆ ಹೀಗೆ ರೆಡಿಯಾಗಿತ್ತು ಅಂತ, ಮತ್ತು ನಮ್ಮ ಬಿಲ್ಡಿಂಗ್ ಹೇಗೆ ರೆಡಿಯಾಗಿತ್ತು ಅಂತ ನೋಡಿದ್ರಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟಾಗಿ ಗಣೇಶ ಹೋಮ ಪ್ರತಿಯೊಂದು ಹೇಗಾಯಿತು, ಯಾರೆಲ್ಲ ಬಂದಿದ್ರು ಅದೆಲ್ಲನೂ ಕೂಡ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಕವರ್ ಮಾಡ್ತೀನಿ. ಈ ವ್ಲಾಗ್ ಸ್ವಲ್ಪ ಲೆಂದಿ ಆಗಿಬಿಡುತ್ತೆ ಅಂತ ಹೇಳಿ. ಆ್ಯಂಡ್ ಇದರಲ್ಲಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ನನಗಂತೂ ನಾನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಒಂಥರ ಗೊಂಬೆ ಥರ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಫೀಲ್ ಆಗ್ತಿದೆ. ನಿಮಗೇನು ಅನ್ನಿಸ್ತು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಮ್ಮ ಮನೆ ಹೇಗೆ ಕಾಣಿಸ್ತಿದೆ ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ, ನಾಳೆನೇ ಹಾಕ್ತೀನಿ ನೆಕ್ಸ್ಟ್ ವ್ಲಾಗ್. ಸೊ ಪ್ಲೀಸ್ ವೆಯ್ಟ್ ಮಾಡ್ತಾ ಇರಿ. ಬಾಯ್.